ಎಷ್ಟೋ ಹುಡುಗಿ ಚಿಕ್ಕವಳಿದ್ರು ಕೂಡ ಚಿಕ್ಕದಾದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆನ್ನುವ ಹಾಗೆ ಆಕೆ ಪಡೆದಿರುವಂತಹ ಒಂದು ಶಿಕ್ಷಣದಿಂದ ಇವತ್ತು ಗರ್ಜಿಸಿದಾಳೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅವಳಿಗೆ ತುಂಬಾ ಅದ್ಭುತವಾಗಿ ಮಾತನಾಡಿರುವಂತಹ ಬಸಪ್ರಿಯ ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೀಗ ಶಿವಪ್ರಿಯ ಅವರು ಕೂಡ ಒಂದು ಎರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಪ್ರಿ. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಅವರ ತಂದೆ ಹೆಸರು ರಾಮ್ಜಿ ಸತ್ಪಾಲ್, ತಾಯಿ ಹೆಸರು ಭೀಮಾಬಾಯಿ. ಅವರಿಗೆ ಬಾಲ್ಯದಲ್ಲಿ ಬಹಳ ಕಷ್ಟಗಳಿದ್ದವು. ಹೇಗೆಂದರೆ ಶಾಲೆಗೆ ಹೋದರೆ ಅವರಿಗೆ ಅಸ್ಪೃಶ್ಯತೆಯನ್ನು ನೋಡ್ತಾ ಇದ್ರು, ಬೇರೆಯವರಂತ ನೋಡ್ತಾ ಇರಲಿಲ್ಲ. ಆದರೂ ಸಹ ಅವರು ಹಿಂಜರಗದೆ ಅವರು ಶಿಕ್ಷಣವನ್ನು ಕಲಿತು ಲಂಡನ್ ಮತ್ತೆ ಚೀನಾದಲ್ಲಿ ಅಮೆರಿಕಾದಲ್ಲಿ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಾರೆ. ಮತ್ತೆ ಅವರು ಹೇಳುತ್ತಾರೆ, ಕುರಿ ಆಡುಗಳನ್ನು ಬಲಿ ಕೊಡುತ್ತಾರೆ, ಆದರೆ ಸಿಂಹಗಳನ್ನಲ್ಲ. ಅಂದರೆ ನಾವು ಸಿಂಹಗಳನ್ನಾಗಿ ಬದುಕಬೇಕು ಎಂದು ಹೇಳುತ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಅವರು ಶಿಕ್ಷಕರಾಗಿ ಹಾಸ್ಟೆಲ್ ನಲ್ಲಿದ್ರು. ಆಗ ಅವರು ತಂದೆಗೆ ನೋಡಲು ಹೋಗುತ್ತಿರುವಾಗ ಜಟಕಾ ಬಂಡಿ, ಆಗಿನ ಕಾಲದಲ್ಲಿ ಜಟಕಾ ಬಂಡಿ ಇತ್ತು. ಆಗ ಅವರು ಕುಳಿತುಕೊಂಡು ಹೋಗಬೇಕಾದ್ರೆ ಆಗ ಅವನಿಗೆ ಗೊತ್ತಾಗುತ್ತದೆ ಇವರು ಕೀಳು ಜಾತಿಯವರು, ಇವರಿಗೆ ಇಳಿಸಿಬಿಟ್ಟು ಹೋಗ್ತಾರೆ. ಅಂತಹ ಕಷ್ಟದಲ್ಲಿಯೂ ಸಹ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದರು. ಅವರಿಗೆ ಸಂವಿಧಾನದ ಶಿಲ್ಪಿ ಅಂತಲೂ ಸಹ ಕರೆಯುತ್ತಾರೆ, ಮತ್ತೆ ಸಂವಿಧಾನದ ಪಿತಾಮಹ ಎಂದಲೂ ಕರೆಯುತ್ತಾರೆ. ಹೇಳಬೇಕಂದ್ರೆ ಬಹಳಷ್ಟಿದೆ, ಆದರೆ ಸಮಯದ ಅಭಾವದಿಂದಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ನೀವು ಕಂದನಂತೆ ನನ್ನನ್ನು ಕ್ಷಮಿಸಿಬಿಡಿ. ಡಾಕ್ಟರ್ BR ಅಂಬೇಡ್ಕರ್